ಬಾಡಿಗೆಗೆ ಇದ್ದ ಯುವತಿ ಮೇಲೆ ಮನೆ ಮಾಲೀಕನ ಕಣ್ಣು ಪ್ರೀತಿಸುವಂತೆ ಪೀಡಿಸಿ ಕೊನೆಗೆ ಚಾಕುವಿನಿಂದ ಹಲ್ಲೆ. ಯುವತಿ ಹಾಗೂ ಆತನ ಸ್ನೇಹಿತನ ಮೇಲೆ ಹಲ್ಲೆ ಮಾಡಲಾಗಿದೆ. ಆರೋಪಿ ಶ್ರೀಕಾಂತ್ನನ್ನ ಬಂಧಿಸಿದ ಬನಶಂಕರಿ ಪೊಲೀಸರು. ಬಸವೇಶ್ವರ ನಗರದ ಕಮಲಾನಗರದಲ್ಲಿ ಬಾಡಿಗೆಗೆ ಇದ್ದಂತ ಯುವತಿ. 1 ವರ್ಷದ ಹಿಂದೆ ಬಾಡಿಗೆಗೆ ಇದ್ದ ಯುವತಿ ಕುಟುಂಬ. ಈ ವೇಳೆ 21 ವರ್ಷದ ಯುವತಿಯನ್ನ ಪ್ರೀತಿಸುವಂತೆ ಕಾಟ ಕೊಡ್ತಾ ಇದ್ದ. ಪ್ರೀತಿ ಮಾಡಲ್ಲ ಅಂತ ಶ್ರೀಕಾಂತ್ಗೆ ಹೇಳಿದ್ದ ವಿದ್ಯಾರ್ಥಿನಿ. ಅಲ್ಲದೆ ಶ್ರೀಕಾಂತ್ ಪತ್ನಿಗೂ ಪತಿಯ ಕಾಟದ ಬಗ್ಗೆ ಹೇಳಿದ್ದ ಯುವತಿ. ಕಮಲಾನಗರದಿಂದ ಕುರುಬ್ರಹಳ್ಳಿಗೆ ಮನೆಯನ್ನ ಬದಲಿಸಿದ್ದ ಯುವತಿ. ಏಪ್ರಿಲ್ 8ರಂದು ಯುವತಿಯನ್ನ ಫಾಲೋ ಮಾಡಿ ಹಲ್ಲೆ ಮಾಡಲಾಗಿದೆ. ಯುವತಿ ಹಾಗೂ ಸ್ನೇಹಿತನ ಕಪಾಳಕ್ಕೆ ಹೊಡೆದಿದ್ದ ಶ್ರೀಕಾಂತ್ ಸದ್ಯ ಬನಶಂಕರಿ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. ಮೊದಲಿಗೇನೋ ಈತನ ಮನೆಯಲ್ಲಿ ಬಾಡಿಗೆಗೆ ಇದ್ರಂತೆ. ಈತನಿಗೆ ಆಲ್ರೆಡಿ ಮದುವೆ ಆಗಿದೆ. ಮತ್ತೆ 21 ವರ್ಷದ ವಿದ್ಯಾರ್ಥಿನಿಗೆ ಪ್ರೀತಿಸು ಅಂತ ಹಿಂದೆ ಬಿದ್ದಿದ್ದ. ಕೊನೆಗೆ ಬಾಡಿಗೆ ಮನೆ ಅಲ್ವಾ, ಖಾಲಿ ಮಾಡ್ಕೊಂಡು ಹೋಗಿದ್ದ, ಸಹವಾಸ ಬೇಡ ಅಂತ. ಖಾಲಿ ಮಾಡ್ಕೊಂಡು ಹೋದ್ರೂ ಈತ ಮಾತ್ರ ಬಿಟ್ಟಿಲ್ಲ, ಬಂದ್ಬಿಟ್ಟಿದ್ದಾನೆ. ಫಾಲೋ ಮಾಡ್ಕೊಂಡು ಹೋಗಿ ಹಲ್ಲೆಯನ್ನ ಮಾಡಿರುವಂಥದ್ದು. ಸದ್ಯ ಬನಶಂಕರಿ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. ಏಪ್ರಿಲ್ 8ರಂದು ಯುವತಿಯನ್ನ ಫಾಲೋ ಮಾಡಿ ಹಲ್ಲೆಯನ್ನ ಮಾಡಲಾಗಿತ್ತು. ಯುವತಿ ಹಾಗೂ ಆಕೆಯ ಸ್ನೇಹಿತ ಹೋಗುವಂತ ಸಂದರ್ಭದಲ್ಲಿ ಕಪಾಳಕ್ಕೆ ಹೊಡೆದಿದ್ದ ಈ ಶ್ರೀಕಾಂತ್. ಸದ್ಯ ಬನಶಂಕರಿ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. ಬಾಡಿಗೆ ಮನೆಯಲ್ಲಿ ಇದ್ದರೂ ಈತ ಓನರ್ ಅಂತೆ. ಮದುವೆ ಆಗಿದ್ರೂ ಕೂಡ ಈಕೆ ಹಿಂದೆ ಬಿದ್ದಿದ್ದ, ನನ್ನ ಪ್ರೀತಿಸು ಅಂತ. ಆಗಲ್ಲ ಅಂತ ಹೇಳಿದ್ದಕ್ಕೇನೆ ಫಾಲೋ ಮಾಡ್ಕೊಂಡು ಬಂದು ಹಲ್ಲೆ ಮಾಡಿರೋದು. ಆ ವಿದ್ಯಾರ್ಥಿನಿ ಯಾವಾಗ ಈ ಶ್ರೀಕಾಂತ್ನ ಕಾಟ ಜಾಸ್ತಿ ಆಯ್ತೋ ಆಗ ಮನೆಯೇ ಬದಲಿಸ್ಬಿಡ್ತಾಳೆ. ಸಹವಾಸನೆ ಬೇಡ ಅಂತ ಕುರುಬ್ರಳ್ಳಿಗೆ ಶಿಫ್ಟ್ ಆಗ್ತಾಳೆ. ಬಸವೇಶ್ವರ ನಗರದ ಕಮಲಾನಗರದಿಂದ ಕುರುಬ್ರಳ್ಳಿಗೆ ಶಿಫ್ಟ್ ಆಗ್ತಾಳೆ. 1 ವರ್ಷದ ಹಿಂದೆ ಬಾಡಿಗೆಗಿತ್ತಂತೆ ಈ ಯುವತಿಯ ಕುಟುಂಬ. ಆದರೆ ಶಿಫ್ಟ್ ಆದ್ರೂ ಕೂಡ ಈತನ ಕಾಟ ಮಾತ್ರ ತಪ್ಪಿರಲಿಲ್ಲ. ಫಾಲೋ ಮಾಡ್ಕೊಂಡು ಹೋಗಿ ಹಲ್ಲೆಯನ್ನು ಮಾಡಲಾಗಿದೆ. ಪ್ರೀತಿ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಶ್ರೀಕಾಂತ್ನಿಂದ ಹಲ್ಲೆಯನ್ನು ಮಾಡಿರೋದು. ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ಆ ಶ್ರೀಕಾಂತ್ ಆರೋಪಿ. ಯುವತಿ ಮತ್ತು ಯುವತಿಯ ಸ್ನೇಹಿತನಿಗೆ ಹಲ್ಲೆಯನ್ನು ಮಾಡಿರೋದು. ಸದ್ಯ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ನೋಡಿ, ಇದು ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ ಆಗಿದೆ. ಬೆಂಗಳೂರಿನಲ್ಲಿ ನಡೆದಿರೋ ಪ್ರಕರಣ. ಏನೋ ಬಾಡಿಗೆ ಮನೆಯಲ್ಲಿ ವಾಸ ಇದ್ರಂತೆ. ಸೊ ಆ ಯುವತಿ ಹಿಂದೆ ಬಿದ್ದುಬಿಟ್ಟಿದ್ದಾನೆ ಈತ. ನನ್ನ ಪ್ರೀತಿ ಮಾಡು ಅಂತ. ಈ ವಿಚಾರವನ್ನು ಯುವತಿ ಮನೇಲಿ ಹೇಳ್ಕೊಂಡಿದ್ದಾರೆ, ಹಿಂಗೆ ಹಿಂಸೆ ಮಾಡ್ತಾ ಇದ್ದಾನೆ ಅಂತ. ಜೊತೆಗೆ ಈ ಶ್ರೀಕಾಂತ್ ವೈಫ್ ಹತ್ರನೂ ಕೂಡ ಅವ್ರು ಹೇಳಿದ್ರಂತೆ, ನಿಮ್ಮ ಗಂಡ ನನ್ನ ಹಿಂದೆ ಬಿದ್ದುಬಿಟ್ಟಿದ್ದಾರೆ, ಪ್ರೀತಿ ಮಾಡು ಅಂತ ನೋಡಿ ಅಂತ. ಅಷ್ಟಕ್ಕೆ ಸುಮ್ಮನಾಗಿಲ್ಲ, ಮತ್ತೆ ಆ ಯುವತಿಗೆ ಟಾರ್ಚರ್ ಮಾಡ್ತಾ ಇದ್ನಂತೆ. ಕೊನೆಯದಾಗ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಬೇರೆ ಕಡೆಗೆ ಬಾಡಿಗೆ ಮನೆಗೆ ಅಂತ ಹೋಗಿದ್ದಾರೆ. ಆದರೂ ಬಿಡದೆ ಆ ಯುವತಿಯನ್ನು ಫಾಲೋ ಮಾಡಿ ಆಕೆ ಎಲ್ಲಿಂದ ಹೋಗ್ತಿದ್ದಾಳೆ, ಎಲ್ಲಿಗೆ ಬರ್ತಿದ್ದಾಳೆ ಎಲ್ಲವನ್ನ ವಾಚ್ ಮಾಡಿ ಕೊನೆಗೆ ಆಕೆಯ ಮೇಲೆ ಹಲ್ಲೆಯನ್ನು ಮಾಡಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿಗೆ ಇದೀಗ ಕಂಪ್ಲೇಂಟನ್ನು ಕೊಡಲಾಗಿತ್ತು. ಈತನನ್ನು ಅರೆಸ್ಟ್ ಮಾಡಲಾಗಿತ್ತು. ಚಾಕುವಿನಿಂದ ಹಲ್ಲೆ ಮಾಡಲಾಗಿತ್ತು. ಸದ್ಯ ಆತನನ್ನು ಬಂಧಿಸಲಾಗಿದೆ.